ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾಲರ್ ಬ್ಲೌಸ್ನ ತೋರಿಸ್ಕೊಡ್ತಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಆಲ್ರೆಡಿ ಸ್ವಲ್ಪ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಬರೀ ಕಾಲರ್ ಸ್ಟಿಚ್ ಮಾಡೋದನ್ನು ಮಾತ್ರ ತೋರಿಸ್ಕೊಡ್ತೀನಿ. ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ಆಲ್ರೆಡಿ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋ ಪೂರ್ತಿ ಸ್ಟಿಚಿಂಗ್ ಆಗಿರುವಂಥ ವಿಡಿಯೋನು ಕೂಡ ಹಾಕಿದ್ದೀನಿ. ಒಬ್ಬರೇ ಕಸ್ಟಮರು 15 ಬ್ಲೌಸ್ ಕೊಟ್ಟಿದ್ರು, 15 ಬ್ಲೌಸ್ನು ಕೂಡ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ಹಾಕಿದ್ದೀನಿ. ಅದನ್ನು ನೋಡಿ 4 ಬ್ಲೌಸ್ನ ಒಂದೇ ಸಲ ಕಟಿಂಗ್ ಮಾಡಿದ್ದೀನಿ. 4 ಬ್ಲೌಸ್ನ ಕಟಿಂಗ್ ಮಾಡಿಕೊಂಡು ಯಾವ ರೀತಿ ಎಲ್ಲ ಡಿಸೈನ್ ಮಾಡ್ತೀನಿ ಅನ್ನೋ ವಿಡಿಯೋನು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ. ಇವಾಗ ಫ್ರಂಟ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಶೋಲ್ಡರ್ ಹತ್ರ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಈ ರೀತಿ ಎಲ್ಲ ಡಾಟ್ ಎಲ್ಲ ಹಿಡಿದು ಬಾಕ್ಸ್ ಪಟ್ಟಿ ಎಲ್ಲ ಸೇರಿಸಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ನು ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಬ್ಯಾಕ್ ಪಾರ್ಟ್ನು ಕೂಡ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕಟಿಂಗ್ ವಿಡಿಯೋ ಹಾಕಿದ್ದೀನಿ. 4 ಬ್ಲೌಸ್ ಒಂದೇ ಸಲ ಕಟಿಂಗ್ ಮಾಡಿಕೊಂಡು 4 ಬ್ಲೌಸ್ನ ಬೇರೆ ಬೇರೆ ರೀತಿಯಾಗಿ ಡಿಸೈನ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವಾಗ ತೋರಿಸ್ಕೊಡ್ತಿರುವಂಥದ್ದು. ಇದ್ರದ್ದು ಒಂದು ಡಿಸೈನ್ ತೋರಿಸಿದ್ದೀನಿ ಆಲ್ರೆಡಿ. ಇವಾಗ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊತಿದ್ದೀನಿ ನಾನು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಸೇರಿಸ್ಕೊಂಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊತಿದ್ದೀನಿ. ನೀಟಾಗಿ ಈ ರೀತಿಯಾಗಿ 2 ಸ್ಟಿಚ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ನೀಟಾಗಿ. ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಿಲ್ಲ, ಬರೀ ಡಿಸೈನ್ನ ಮಾತ್ರ ತೋರಿಸ್ತಿದ್ದೀನಿ. ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಎಷ್ಟು ಸಾಧ್ಯನೋ ಅಷ್ಟು ಮುಂದಿನ ವಿಡಿಯೋದಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಇವಾಗ ಸ್ವಲ್ಪ ಕಟಿಂಗ್ ಒಂದು 4 ಬ್ಲೌಸ್ನ ಒಂದೇ ಸಲ ಕಟಿಂಗ್ ಮಾಡಿಕೊಂಡು ಯಾವ ರೀತಿ ಎಲ್ಲ ಡಿಸೈನ್ ಮಾಡ್ಬೋದು, ಒಂದೇ ಕಟಿಂಗ್ 4 ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ರೀತಿ ಡಿಸೈನ್ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹಾಕ್ತಿರುವಂಥದ್ದು. ಆ ಕಟಿಂಗ್ ವಿಡಿಯೋನ ನೋಡಿ ಆಮೇಲೆ ಈ ರೀತಿ ಇದನ್ನ ಸ್ಟಿಚಿಂಗ್ ವಿಡಿಯೋನ ನೋಡಿ ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಶೋಲ್ಡರ್ನ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ ವಿಡ್ತು 4 ಇಂಚ್ ಇಟ್ಕೊಂಡಿದ್ದೀನಿ. 4 ಇಂಚ್ ಇಟ್ಕೊಂಡಿದ್ದೀನಿ. ಕಟಿಂಗ್ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಬೇಕಾದರೆ 4 ಇಂಚು ಬೋಟ್ ನೆಕ್ ಆಗಿರೋದು ಕಾಲರ್ ನೆಕ್ ಆಗಿರೋದ್ರಿಂದ ಕಾಲರ್ ನೆಕ್ಗೆ ಬೋಟ್ ನೆಕ್ಗೆ ಎಲ್ಲದಕ್ಕೂ ಕೂಡ ಆದಷ್ಟು ನಾನು ದಾರ ಕೊಡದಿರೋದ್ರಿಂದ 4 ಇಂಚ್ ಇಟ್ಕೊಂಡಿರ್ತೀನಿ ನೆಕ್ ಬಿಡ್ತು. ಇವಾಗ ನೆಕ್ ಬಿಡ್ತು 4 ಇಂಚ್ ಇಟ್ಕೊಂಡು ಶೋಲ್ಡರ್ ಬಿಡ್ತು ಬಂದು ಕಸ್ಟಮರ್ ಬ್ಲೌಸಲ್ಲಿ ಎಷ್ಟಿದೆ ಅದನ್ನು ನೋಡ್ಕೊಂಡು ಒಂದು 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೊಂಡಿರ್ತೀನಿ. ಯಾಕೆಂದರೆ ಕಸ್ಟಮರ್ ಬ್ಲೌಸು ಕೂಡ ಬೋಟ್ ನೆಕ್ ಬ್ಲೌಸೇ ಕೊಟ್ಟಿದ್ರು ನನಗೆ. ಹಾಗಾಗಿ ಇಲ್ಲ ನಿಮಗೆ ಬೇಕು ಗೊತ್ತಾಗಲ್ಲ ಅನ್ನೋಗಿದ್ರೆ 3 ಇಂಚು ಶೋಲ್ಡರ್ ಅಗಲನ 3 ಇಂಚ್ ಇಟ್ಕೊಳ್ಳಿ, ನೆಕ್ ಬಿಡ್ತನ 4 ಇಂಚ್ ಇಟ್ಕೊಳ್ಳಿ. ಅವಾಗ ಅರ್ಧ ಇಂಚು ಹೊಲಿಗೆಗೆ ಹೋದ್ರೂ ಕೂಡ 2.5 ಇಂಚಿಗೆ ಶೋಲ್ಡರ್ ನಿಂತ್ಕೊಳ್ಳುತ್ತೆ. ಇವಾಗ ಮಧ್ಯ ಮಾರ್ಕ್ ಮಾಡ್ಕೊಡ್ತಿದ್ದೀನಿ ನೋಡಿ. ಈ ರೀತಿ ಮಧ್ಯ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಧ್ಯ ಮಾರ್ಕ್ ಮಾಡಿಕೊಂಡು ಇವಾಗ ಟೇಪ್ನ ತಗೊಂಡು ಅಳತೆ ಮಾಡ್ಕೋತೀನಿ. ಇವಾಗ ಫ್ರಂಟಿಗೆ 1.5 ಇಂಚಷ್ಟು ಬರಬೇಕು, ಅದನ್ನ ನೋಡ್ಕೋತಿದ್ದೀನಿ. ಫ್ರಂಟಿಗೆ 1.5 ಇಂಚಷ್ಟು ಕಲರ್ ಬರಬೇಕು, ಅದನ್ನ ನೋಡಿಕೊಂಡು 6 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ. ಈ ರೀತಿಯಾಗಿ ಫ್ರಂಟಿಗೆ 1.5, ನಿಮಗೆ 2 ಈ ರೀತಿ ನೋಡ್ಕೊಳ್ಳಿ. ಸ್ವಲ್ಪ ಕಲರ್ ಆಫ್ ಕಲರ್ ಥರನೇ ಇರಲಿ, ಸ್ವಲ್ಪ ಬ್ಯಾಕಿಗೆ ಮಾತ್ರ ಕೊಡಿ ಅಂತ ಹೇಳಿರೋದ್ರಿಂದ 12 ಇಂಚ್ ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ಇವಾಗ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 13 ಇಂಚಿಗೆ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಉದ್ದಾನ 13 ಇಂಚಿಗೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಲೈನಿಂಗ್ನ ತೊಗೊಂಡು ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ಕೊತಿದ್ದೀನಿ. ಕ್ಯಾನ್ವಾಸಲ್ಲಿ ಕೂಡ ಸ್ಟಿಚ್ ಮಾಡೋರು ಇದ್ದಾರೆ, ಕ್ಯಾನ್ವಾಸಲ್ಲಿ ಕೂಡ ಸ್ಟಿಚ್ ಮಾಡ್ತೀನಿ ಕೆಲವೊಂದ್ಸಲ. ಇದೇ ಬಟ್ಟೆನೇ ಸ್ವಲ್ಪ ಒರಟಾಗಿರೋದ್ರಿಂದ ಸಾಕು ನನಗೆ ಕ್ಯಾನ್ವಾಸ್ ಬೇಡ ಅಂತ ಅನ್ನಿಸ್ತು, ಹಾಗಾಗಿ 1 ಲೈನಿಂಗ್ನ ಕಟ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಲೈನಿಂಗ್ನ ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ 13 ಇಂಚಿಗೆ ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ. ಅಗಲನ ನಾನು ಆಮೇಲೆ ಹೇಳ್ತೀನಿ ಎಷ್ಟು ಕಟ್ ಮಾಡ್ಕೊತೀನಿ ಅಂತ. ಇವಾಗ ಅದೇನಿದೆ ಲೈನಿಂಗ್ ಅಳತೆಗೆ ಇವಾಗ ಒರಿಜಿನಲ್ ಬಟ್ಟೆನ ಕಟ್ ಮಾಡ್ಕೊತಿದ್ದೀನಿ. ಲೈನಿಂಗ್ ಇರೋದ್ರಿಂದ ಬಟ್ಟೆನೂ ಸ್ವಲ್ಪ ಮಂದವಾಗಿರೋದ್ರಿಂದ ನನಗೆ ಕ್ಯಾನ್ವಾಸ್ ಎಲ್ಲ ಏನು ಕೊಟ್ಕೋತಿಲ್ಲ. ನಿಮಗೆ ಬೇಕು ಅನ್ನೋಗಿದ್ರೆ ಸ್ವಲ್ಪ ಕ್ಯಾನ್ವಾಸಲ್ಲಿ ತೆಳುವಾಗಿರುವಂಥ ಕ್ಯಾನ್ವಾಸ್ನ ಬೇಕಾದ್ರೆ ಕೊಟ್ಕೋಬೋದು ನೀವು ಒಂದು ಪೀಸ್ನ. ಇವಾಗ ಈ ರೀತಿ 3 ಪೀಸ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಐರನ್ ಬೇಕಾದ್ರೆ ಮಾಡ್ಕೊಳ್ಳಿ ನೀವು. ಐರನ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕಾಗತ್ತೆ. ಇವಾಗ ಇದು ನೋಡಿ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೋತಿದ್ದೀನಿ. ಇದು ಬಂದು ನನಗೆ 2 ಇಂಚಿದೆ. 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ತೀನಿ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇವಾಗ ನೋಡಿ ಈ ರೀತಿ ಇಟ್ಟರೆ 4 ಇಂಚ್ ಬರುತ್ತೆ. ಎಕ್ಸ್ಟ್ರಾ ಆ ಕಡೆ ಈ ಕಡೆ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. 2 ಇಂಚಿಗೆ ಬರುತ್ತೆ ಇವಾಗ ಕಾಲರು. ಅದರಲ್ಲೂ ಕೂಡ ಅರ್ಧ ಇಂಚು ಹೊಲಿಗೆಗೆ ಹೋಗುತ್ತೆ. ಓವರ್ಲಾಕ್ ಮಾಡಿ ಹೊಲಿಗೆಗೆ ಅರ್ಧ ಇಂಚು ಹೋಗುತ್ತೆ. 1.5 ಇಂಚು 1/4 ಇಂಚಿಗೆ ನಿಂತ್ಕೊಳ್ಳುತ್ತೆ ನೋಡಿ. ಈ ರೀತಿ 4 ಇಂಚಿದೆ. ಫೋಲ್ಡ್ ಮಾಡಿದ್ರೆ 2 ಇಂಚ್ ಆಗುತ್ತೆ. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾವು. ತುಂಬ ಜನ ಕೇಳ್ತಿರ್ತೀರ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ತೀರಾ ನಮಗೂ ತೋರಿಸಿ ಅಂತ. ವಿಡಿಯೋ ಮಾಡಿ ಹಾಕಿದ್ರೆ ಜಾಸ್ತಿಯಾಗಿ ನೋಡೋದೇ ಇಲ್ಲ. ದಯವಿಟ್ಟು ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ನೋಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಎಷ್ಟೋ ಹೆಣ್ಮಕ್ಳು ಕಲ್ತಿರ್ತೀರ ಆದರೆ ಸ್ಟಿಚ್ ಮಾಡದೇ ಇರ್ತೀರ. ಕೆಲವೊಂದು ಡಿಸೈನ್ಸ್ ಎಲ್ಲ ಬರಲ್ಲ, ಕಲ್ತಿದ್ರು ಕೂಡ ನಾರ್ಮಲಾಗಿ ಸ್ಟಿಚ್ ಮಾಡ್ತಿರ್ತೀರ. ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ಸುತ್ತ ನೀಟಾಗಿ ಹೊಲಿಗೆನ ಹಾಕ್ಕೊಂಡೆ. ಇವಾಗ ಈ ರೀತಿ ನೀಟಾಗಿ ಸುತ್ತ ಹೊಲಿಗೆನ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಕೂಡ ಒಂದು ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ತಗೊಂಡು ಇವಾಗ ಇದನ್ನು ಫೋಲ್ಡ್ ಮಾಡ್ಕೋತೀನಿ ನೀಟಾಗಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತೀನಿ. ಆ ಕಡೆ ಈ ಕಡೆ ಸ್ಟಿಚ್ ಹಾಕೋತೀನಿ ನೀಟಾಗಿ.
ಒಂದು 1/4 ಇಂಚಷ್ಟು ಸ್ಟಿಚ್ನ ಹಾಕೊಳ್ಳಿ. ನೋಡಿ ಈ ರೀತಿ ಕ್ರಾಸಾಗಿ ಸ್ಟಿಚ್ ಹಾಕೋಬೇಕು. ನೋಡಿ ಕ್ರಾಸಾಗಿ ಒಂದು ಸ್ಟಿಚ್ನ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಟಾಕ್ ಹಾಕ್ಕೊಂಡು ಆಮೇಲೆ ಈ ರೀತಿ ಸ್ಟ್ರೈಟಾಗಿ ಬರಬೇಕು. ಆ ರೀತಿ ಕ್ರಾಸಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಮೂಲೆಯಲ್ಲಿ ಸ್ವಲ್ಪ ಶೇಪ್ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ 2 ಹೊಲಿಗೆನ ನಾನು ಹಾಕ್ಕೊಂಡು ಇವಾಗ ಇದನ್ನು ಕಟ್ ಮಾಡಿಬಿಟ್ಟೆ. ಈ ಕಡೆನೂ ಕೂಡ ಅದೇ ರೀತಿಯಾಗಿ ಹೊಲಿಗೆನ ಹಾಕೋತೀನಿ ನೀಟಾಗಿ. ತುಂಬಾ ಈಸಿ ಅಂತ ಹೇಳ್ಬೋದು. ಕೆಲವೊಂದು ಡಿಸೈನು ಕಷ್ಟ ಅಂತ ಅನ್ಕೊತಿರ್ತೀರ ನೀವು, ಗೊತ್ತಿರಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡ್ತಾರೆ. ಈಗ ಇದನ್ನು ನಾನು ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೊಬ್ಬರು ಅದನ್ನೇ ಉಲ್ಟಾ ಪಲ್ಟಾ ಮಾಡಿ ಸ್ವಲ್ಪ ಸಮಯ ತೊಗೊಂಡು ಸ್ಟಿಚ್ ಮಾಡ್ತಾರೆ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಕಾಲರ್ ರೆಡಿ ಆಯಿತು. ಇವಾಗ ಇದನ್ನು ನೀಟಾಗಿ ಓವರ್ಲಾಕ್ ಮಾಡ್ಕೋಬೇಕು. ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋತೀನಿ ನಾನು ಇವಾಗ. ಎಷ್ಟು ನೀಟಾಗಿ ಬಂತು ನೋಡಿ. ಇವಾಗ ಸ್ವಲ್ಪ ಶೇಪ್ ಕಮ್ಮಿ ಅನ್ನಿಸ್ತು ಒಂದು ಸೈಡು, ಹಾಗಾಗಿ ಇನ್ನೊಂದು ಸ್ವಲ್ಪ ಹೊಲಿಗೆನ ಹಾಕ್ಕೊಂಡು ಇವಾಗ ಈ ರೀತಿ ರೆಡಿ ಮಾಡಿಕೊಂಡೆ. ನೋಡಿ ಎಷ್ಟು ಈಸಿಯಾಗಿ ಆಯಿತು. ಕಟ್ಟಿಂಗ್ ವಿಡಿಯೋನ ನೋಡಿ ನೀವು ಈ ಥರ ಬೇಕಾದ್ರೆ ಸ್ಟಿಚಿಂಗ್ ಮಾಡ್ಕೋಬೋದು. ತುಂಬಾ ಈಸಿ. ನಾನು ಸ್ಟಿಚಿಂಗ್ ಮಾಡೋದಾಗಿರ್ಬೋದು, ಕಟ್ಟಿಂಗ್ ಮಾಡೋದಾಗಿರ್ಬೋದು ತುಂಬಾ ಈಸಿ. ಕೆಲವೊಬ್ಬರು ಹೇಳ್ತಿರ್ತೀರ ಕೂಳಿ ಎಲ್ಲ ಕಾಣ್ದಿರೋ ರೀತಿ ಸ್ಟಿಚ್ ಮಾಡಿ ಅಂತ. ಅದನ್ನೆಲ್ಲ ಮಾಡೋದಕ್ಕೆ ಹೋದಾಗ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಅದು ಯಾವ ರೀತಿ ಮಾಡಿದ್ರು ಏನು ಅನ್ನೋದೇ ಅರ್ಥ ಆಗಲ್ಲ. ಹೊಸ್ದಾಗಿ ಕಲಿತಿರುವಂಥವ್ರು ಈ ಥರದ್ದೆಲ್ಲ ಟ್ರೈ ಮಾಡಿ. ಬೇಗ ಬೇಗ ನಿಮ್ಮ ತಲೆಗೆ ಹೋಗುತ್ತೆ, ಬೇಗ ಬೇಗ ಕಲ್ತ್ಕೋಬೋದು, ಬೇಗ ಬೇಗ ಸ್ಟಿಚಿಂಗ್ ಮಾಡ್ಬೋದು. ಈ ಉಲ್ಟಾ ಎಲ್ಲ ಮಾಡಿ ಅದನ್ನು ಫಸ್ಟೇ ಸ್ಟಿಚ್ ಮಾಡೋಕ್ಕೆ ಹೋಗೋದು, ಕೂಳೆ ಕಾಣದಿರೋ ರೀತಿ ಸ್ಟಿಚ್ ಮಾಡಬೇಕು ಅಂದ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋದಾಗ ಬೇಗ ನಮ್ಮ ತಲೆಗೆ ಹೋಗಲ್ಲ. ಇದು ಈಸಿ. ನೋಡಿ ಎಷ್ಟು ಈಸಿಯಾಗಿ ರೆಡಿ ಮಾಡಿಕೊಂಡೆ ಕಾಲರ್ನ. ಇವಾಗ ಇದನ್ನು ಓವರ್ಲಾಕ್ ಮಾಡ್ಕೋತೀನಿ. ಓವರ್ಲಾಕ್ ಮಾಡಿಕೊಂಡು ಒಂದು ಸಮವಾಗಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಓವರ್ಲಾಕ್ ಮಾಡೋದ್ರಿಂದ ಈ ಕಾಣ್ದಿರೋ ರೀತಿ ಸ್ಟಿಚ್ ಮಾಡೋವಂಥ ಅವಶ್ಯಕತೆ ಏನಿರಲ್ಲ. ಈ ರೀತಿ ಮಾಡೋದ್ರಿಂದ ಇವಾಗ ಇದು ದೊಡ್ಡದು ಅನ್ಸಿದ್ರು ಕೂಡ ನಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಇವಾಗ ಇದು 2.5 ಇಂಚ್ ಇದೆ ಅಂದರೂ ಕೂಡ ಕಮ್ಮಿ ಮಾಡ್ಕೋಬೋದು. ಉದ್ದಾನು ಕಮ್ಮಿ ಮಾಡ್ಕೋಬೋದು, ಅಗಲನೂ ಕಮ್ಮಿ ಮಾಡ್ಕೋಬೋದು ನಮ್ಗೆ ಬೇಕು ಅನ್ಸಿದ್ರೆ ಸ್ಟಿಚ್ ಆದಮೇಲೆ. ಆದರೆ ಆ ಥರದ್ದು ಮಾಡಿದಾಗ ಉದ್ದ ಅಗಲ ಆದರೆ ನಾವು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ನೋಡಿ ಇವಾಗ ನೀಟಾಗಿ ಇಟ್ಕೊತಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಇಟ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಓವರ್ಲಾಕ್ ಮಾಡಿಕೊಂಡು ಮಧ್ಯ ಮಾರ್ಕ್ ಮಾಡ್ಕೊತಿದ್ದೀನಿ. ಮಧ್ಯ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದನ್ನು ಮಧ್ಯ ಬ್ಲೌಸಿಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಅದ್ರ ಮೇಲೆ ಇಟ್ಕೋಬೇಕು ನೀಟಾಗಿ. ತುಂಬ ಜನ ಕೇಳ್ತಿರ್ತೀರ. ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀನಿ, ಹಳೆ ವೀಡಿಯೋಸ್ನೆಲ್ಲ ನೋಡಿ ಒಂದ್ಸಲ. ನೋಡಿ ಇವಾಗ ಈ ರೀತಿ ಇಟ್ಕೋಬೇಕು. ಕಾಲರ್ನ ಕೆಳಗಡೆ ಇಟ್ಟು ಅದ್ರ ಮೇಲೆ ಬ್ಲೌಸ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಓವರ್ಲಾಕ್ ಮಾಡಿದ್ದೀನಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕೋತಿದ್ದೀನಿ ನೀಟಾಗಿ. ಇದನ್ನು ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಏನಿದೆ ಅದನ್ನು ಮಾತ್ರ ಫೋಲ್ಡ್ ಮಾಡ್ಕೋಬೇಕು. ಫ್ರಂಟು ನೆಕ್ನ ಉಲ್ಟಾ ಸ್ಟಿಚ್ ಮಾಡಿದ್ದೀನಿ, ಅದನ್ನೇನು ಫೋಲ್ಡ್ ಮಾಡ್ಕೊಳ್ಳೋಗಿಲ್ಲ. ಫ್ರಂಟ್ನ ಬ್ಯಾಕ್ ಮಾತ್ರ ಬಟ್ಟೆ ಬಿಟ್ಟಿದ್ದೀನಲ್ಲ ಅದನ್ನು ಮಾತ್ರ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಸ್ಟಿಚ್ನ ಹಾಕೋಬೇಕು. ಒಂದು ಸೈಡು ಇವಾಗ ಅಟ್ಯಾಚ್ ಮಾಡಿದ್ದೀನಿ. ಮಧ್ಯ ಇಟ್ಕೊಂಡು ಒಂದು ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡ್ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ. ಈ ರೀತಿ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಎರಡೂ ಕಡೆ ಫ್ರಂಟ್ ನೆಕ್ಗಾಗಿರ್ಬೋದು ಎರಡೂ ಕಡೆ ಒಂದೇ ಸಮ ಬರುತ್ತೆ. ನಾವು ಒಂದು ಸೈಡ್ ಇಟ್ಕೊಂಡು ಮೊದಲಿಂದನೇ ಸ್ಟಿಚ್ ಮಾಡೋಕ್ಕೆ ಹೋದಾಗ ಒಂದು ಸೈಡು ಜಾಸ್ತಿ ಒಂದು ಸೈಡು ಕಮ್ಮಿ ಈ ರೀತಿ ಎಲ್ಲ ಬರುವಂಥ ಚಾನ್ಸ್ ಇರುತ್ತೆ. ಬ್ಯಾಕ್ ಪಾರ್ಟಲ್ಲಿ ಏನು ಓವರ್ಲಾಕ್ ಮಾಡಿಬಿಟ್ಟಿದ್ದೀವಿ ಅದನ್ನು ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ನೆಕ್ನ ಆಲ್ರೆಡಿ ನಾವು ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಫ್ರಂಟ್ ನೆಕ್ಕೆಲ್ಲ ಏನು ಫೋಲ್ಡ್ ಮಾಡೋಗಿಲ್ಲ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ. ಇವಾಗ ಒಂದು ಸ್ಟಿಚ್ಚು ಸಾಕಾಗಲ್ಲ ಅನ್ನಿಸ್ತು. ಇವಾಗ ಪಕ್ಕ ಇನ್ನೊಂದು ಸ್ಟಿಚ್ನ ಹಾಕೋತಿದ್ದೀನಿ. ಯಾಕೆಂದರೆ ಅದು ಕೂಳೆ ಎಲ್ಲ ಆಚೆಗೆ ಬಂದುಬಿಡುತ್ತೆ. ನಾವು ಪಕ್ಕ ಒಂದು ಸ್ಟಿಚ್ ಹಾಕೋದ್ರಿಂದ ಆದಷ್ಟು ಕೂಳೆ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಇಲ್ಲಾಂದರೆ ಕೂಳೆ ಎತ್ಕೊಂಡಂಗೆ ಆಗುತ್ತೆ ಅಂತೇಳಿ ಪಕ್ಕ ಒಂದು ಸ್ಟಿಚ್ ಹಾಕೋತಿದ್ದೀನಿ. ನೋಡಿ ಈ ರೀತಿ ರೆಡಿ ಆಯಿತು. ದಾರನೆಲ್ಲ ಎಕ್ಸ್ಟ್ರಾ ಇರೋ ದಾರನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ, ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾ ಸ್ಟಿಚಿಂಗ್ ಮಾಡೋ ಮೆಥಡೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚಿಂಗ್ ಮಾಡ್ತೀರಾ, ಒಬ್ಬೊಬ್ಬರು ಒಂದೊಂದು ರೀತಿ ಕಟಿಂಗ್ ಮಾಡ್ತೀರಾ. ಎಲ್ಲರಿಗೂ ಎಲ್ಲದನ್ನು ಇಷ್ಟ ಆಗೋ ರೀತಿ ಮಾಡೋದಕ್ಕಾಗಲ್ಲ. ನಾವು ಮಾಡೋ ಕೆಲಸ ನಮಗೆ ಸರಿ ಅನಿಸುತ್ತೆ, ಅವ್ರು ಮಾಡೋ ಕೆಲಸ ಅವ್ರಿಗೆ ಸರಿ ಅನಿಸುತ್ತೆ. ಕೆಲವೊಂದಷ್ಟು ಐಡಿಯಾ ಅಂತೂ ಸಿಗುತ್ತೆ. ಯಾರೆಲ್ಲ ಹೆಣ್ಮಕ್ಳು ಸ್ಟಿಚಿಂಗ್ ಮಾಡ್ತಿರ್ತೀರಾ, ಸ್ವಲ್ಪ ಟೈಲರಿಂಗ್ ಗೊತ್ತು ನಮಗೆ, ಈ ರೀತಿ ಎಲ್ಲ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಅನ್ನೋ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ. ನೀವು ಈಗ ಎಷ್ಟೋ ಕೊಟ್ಟು ನೀವು ಸ್ವಲ್ಪ ಗೊತ್ತಿದ್ರು ಕೂಡ ಇವಾಗ ಜಾಸ್ತಿ ಎಲ್ಲ ಅಮೌಂಟ್ ತೊಗೋತಾರೆ. ಟ್ರೈನಿಂಗ್ಗೆ ಒಂದು 30,000, 40,000, 15,000, 20,000 ಈ ರೀತಿ ತೊಗೋತಾರೆ. ಅದ್ರ ಬದಲಿಗೆ ಈ ರೀತಿ ವಿಡಿಯೋಸ್ನ ನೋಡಿ ಕೂಡ ನೀವು ಕಲ್ತ್ಕೋಬೋದು. ಮೊದಲನೇ ಸಲ, ಒಂದು ಸಲ, 2 ಸಲ ತಪ್ಪಾಗ್ಬೋದು, 3ನೇ ಸಲ ಸರಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.